ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ. ಸೊ ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಯಾಟರ್ಡೆ ಯೂಶ್ವಲಿ ನಾವೆಲ್ಲರೂ ಹೊರಗಡೆ ಹೋದರೆ ಯಾವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ. ಇವತ್ತು ಅನಿಸ್ತು ಓಕೆ ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ, ಇವತ್ತಿನ ದಿನ ಹಿಂಗೆ ಹೋಗುತ್ತೆ ತೋರಿಸ್ಕೊಂಡು ಹೋಗೋಣ ಅಂತ. ಬೆಳಗ್ಗೆ ಎದ್ದು ಬ್ರಷ್ ಮಾಡ್ಕೊಂಡು ಬಂದಿದ ತಕ್ಷಣ ಟ್ಯಾಬ್ಲೆಟ್ ತೊಗೊಂಡು ಚೆನ್ನಾಗಿ ನೀರು ಕುಡಿತೀನಿ. ಯಾಕೆಂದರೆ ನಾನು ನೀರು ಕಡಿಮೆನೇ ಮಾಡಿಬಿಟ್ಟಿದ್ದೆ. ಆಮೇಲೆ ಗೊತ್ತಾಯ್ತು ಚೆನ್ನಾಗಿ ನೀರು ಕುಡಿಬೇಕಂತ. ಆಮೇಲೆ ಈ ಥರ ಬಾಟಲ್ ಇಟ್ಕೊಂಡು ಚೆನ್ನಾಗಿ ನೀರು ಕುಡಿಯೋದು. ಫ್ರೆಂಡ್ಸ್, ನಮ್ಮನೆ ಕಿಚನ್ಗೆ ವಾರಿಯಿಂದ ಕೆಲವೊಂದು ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ. ಸೊ ಆವಾಗಲೇ ತೊಗೊಂಡಿದ್ದೆ. ಬನ್ನಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ಏನು ತೊಗೊಂಡಿದ್ದೀನಿ. ಸೊ ಏನಂದರೆ ನಾನು ನಮ್ಮ ಮನೆ ಕಿಚನ್ಗೆ ಮತ್ತು ನಮ್ಮ ಮನೆ ಹೋಮ್ ಡೆಕೋರೇಷನ್ಗೆ ಹೊಸದಾಗಿ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ನಾನು ತೊಗೊಂಡಿದ್ದೀನಿ. ಯಾಕೆಂದರೆ ಕಿಚನಲ್ಲಿ ನನಗೆ ಸ್ವಲ್ಪ ಚೇಂಜಸ್ ಬೇಕು, ಹೊಸದಾಗಿ ಏನಾದರೂ ಆ್ಯಡ್ ಮಾಡಬೇಕಿತ್ತು, ಸ್ಟೈಲಿಶ್ ಆಗಿರಬೇಕಿತ್ತು ಮತ್ತು ಚೆನ್ನಾಗಿರಬೇಕಿತ್ತು. ಸೊ ಅದಕ್ಕೆ ನಾನು ವಾರಿಯಿಂದ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ಆರ್ಡ್ರ್ ಮಾಡಿಕೊಂಡಿದ್ದೀನಿ. ಸೊ ಅದನ್ನು ನಿಮಗೆ ತೋರಿಸೋಣ ಅಂತ. ಫ್ರೆಂಡ್ಸ್, ಏನಂದರೆ ನಾನು ಕಿಚನ್ಗೆ ಒಂದು ಸ್ವಲ್ಪ ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಅದಕ್ಕೆ ಎಲ್ಲಿ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರಬೇಕು. ಸೊ ಅವಾಗ ನನಗೆ ವಾರಿಲಿ ಸರ್ಚ್ ಮಾಡ್ತಿರ್ಬೇಕಾದ್ರೆ ಕೆಲವೊಂದು ಪ್ರಾಡಕ್ಟ್ಸು ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು, ಚೆನ್ನಾಗಿ ಅನಿಸ್ತು. ಅದಕ್ಕೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಹಾಗೆ ಹೋಮ್ ಡೆಕೋರ್ಗೂ ಕೂಡ ಅಷ್ಟೇ ಎಕ್ಸ್ಟ್ರಾ ಸ್ವಲ್ಪ ಆ್ಯಡ್ ಮಾಡಬೇಕಂತ ಇತ್ತು. ಸೊ ಅದಕ್ಕೆ ಬನ್ನಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಇವಾಗ ತೋರಿಸ್ತೀನಿ. ಫ್ರೆಂಡ್ಸ್, ಇದು ಬಂದು ನಾನು ಇಂಡಕ್ಷನ್ ಸೇಫ್ ಹಂಡಿ. ಸೊ ಇದು ಆಲ್ಮೋಸ್ಟ್ 2000 ml ಇದೆ. ಇದು ನನಗೆ ತುಂಬ ಇಷ್ಟ ಆಯಿತು, ನೋಡೋಕ್ಕೂ ಚೆನ್ನಾಗಿ ಅನಿಸ್ತು ಮತ್ತು ಯೂಸ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೆ ತೊಗೊಂಡೆ. ಮತ್ತು ಇದು ಲಿಡ್ ಇರೋದ್ರಿಂದ ಕುಕ್ ಮಾಡೋದಕ್ಕೆ ಆಗಿರ್ಬೋದು ಮತ್ತು ಸರ್ವ್ ಮಾಡೋದಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ, ಲುಕ್ ಚೆನ್ನಾಗಿರೋದ್ರಿಂದ. ಸೊ ಫಸ್ಟು ನಾನು ತೊಗೊಂಡಿದ್ದು ಇದು. ನನಗೆ ಇದ್ರದ್ದು ಕ್ವಾಲಿಟಿ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಲಿಡ್ ಕ್ವಾಲಿಟಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಮತ್ತು ಹ್ಯಾಂಡಲ್ಸು ಅಷ್ಟೇ ತುಂಬ ಗಟ್ಟಿಯಾಗಿದೆ ಇಟ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ಕಾಫಿ ಟು ಶುಗರ್ಗೆ ಅಂದ್ಬಿಟ್ಟು ಈ ಥರ ಏರ್ ಟೈಟ್ ಕಂಟೈನರ್ಸ್ ತಗೊಂಡೆ ನಾನು. ಇದು ಕೂಡ ಅಷ್ಟೇ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇದ್ರ ಮೇಲೆ ಬರ್ತಿದ್ದಾರೆ ಶುಗರು, ಕಾಫಿ ಮತ್ತು ಇದು ಬಂದು ಟೀ. ಸೊ ಈ ರೀತಿ 3 ಇಟ್ಟರಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಇದ್ರಲ್ಲಿ ನಮಗೆ ಅವಾಗ ಇದ್ರಲ್ಲಿ ಮೇಲ್ಗಡೆ ಬರ್ದಿರೋದ್ರಿಂದ ಯಾವ್ದು ಅಂತ ಕೂಡ ಬೇಗ ಗೊತ್ತಾಗುತ್ತೆ. ಸೊ ಒಳಗಡೆ ಈ ರೀತಿಯಾಗಿ ಬರುತ್ತೆ, ನಿಮಗೆ ತುಂಬ ಇಡ್ಬೋದು. ಮತ್ತು ಏರ್ ಟೈಟ್ ಕಂಟೈನರು. ಸೊ ಇದು ಏರ್ ಟೈಟ್ ಕಂಟೈನರ್ ಆಗಿರೋದ್ರಿಂದ ಹಾಳಾಗತ್ತೆ ಅಂತ ಆ ಥರದ್ದೆಲ್ಲ ಭಯ ಇಲ್ಲ. ನೋಡಿ, ಹಾಕಿದ ತಕ್ಷಣ. ಸೊ ವಾರಿ ನನಗೆ ಪ್ರಾಡಕ್ಟ್ಸ್ದು ಕ್ವಾಲಿಟಿ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಹಾಗೆಯೇ ನಾನು ನಮ್ಮ ಮನೆಗೆ ಗೊತ್ತು ನಿಮಗೆ. ಸೊ ನಾನು ಪ್ಲ್ಯಾಂಟ್ಸ್ ಥರ ಅಂದರೆ ನನಗೆ ರಿಯಲ್ ಪ್ಲ್ಯಾಂಟ್ಸು ಒಂದೊಂದ್ಸರಿ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ಟ್ರಾವೆಲ್ ಮಾಡ್ತಿರ್ತೀವಿ, ಅದಕ್ಕೆ ನೀರು ಹಾಕಬೇಕು, ಚೆನ್ನಾಗಿ ನೋಡ್ಕೊಬೇಕು. ಅವಾಗ ನನಗೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ನಾನು ರಿಯಲ್ ಪ್ಲ್ಯಾಂಟ್ ಎಲ್ಲ ಔಟ್ಸೈಡ್ ಇಟ್ಟಿದ್ದೀವಿ. ಯಾಕೆಂದರೆ ಅಲ್ಲಿ ನಾವೆಲ್ಲ ಅಂದ್ರೂ ಮೇಂಟೆನೆನ್ಸು ಅವರು ವಾಟರ್ ಹಾಕ್ತಿರ್ತಾರೆ. ಇನ್ಸೈಡ್ ಈ ಥರದ್ದು ಇಟ್ಟಾಗ ಮನೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ಥರ ತುಂಬ ನನಗೆ ಇಷ್ಟ ಆಗುತ್ತೆ. ಸೊ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೊ ಇದು ನನಗೆ ಸ್ಪ್ರೆಡ್ ಮಾಡಬೇಕು. ಇದನ್ನು ಈ ಥರ ಸ್ಪ್ರೆಡ್ ಮಾಡಿ ನೀವು ಪಾಟು ಕೂಡ ಇದರಲ್ಲಿ ಬಂದಿದೆ. ನಾನು ಇದು ಆರ್ಡ್ರ್ ಮಾಡಿದಾಗ ಪಾಟು ಕೂಡ ಬಂತು. ಸೊ ನನಗೆ ಇದರಲ್ಲಿ ಪ್ರೈಸ್ ತುಂಬ ಚೆನ್ನಾಗಿ ಅನಿಸ್ತು. ಯಾಕೆ ನಾನು ಬೇರೆ ಕಡೆ ನೋಡಿದ್ದೀನಿ, ಈ ಥರದಕ್ಕೆಲ್ಲ ಪ್ರೈಸ್ ತುಂಬ ಜಾಸ್ತಿ ಇರುತ್ತೆ. ಬಟ್ ವಾರಿಲಿ ನನಗೆ ರೀಸನಬಲ್ ಅಂತ ಅನ್ನಿಸ್ತು. ಸೊ ಇದ್ರದ್ದು ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಬೇಕಾದ್ರೆ ಇದನ್ನು ನೀವು ಇನ್ನೊಂದು ಪಾಟ್ ಒಳಗಡೆ ಕೂಡ ಇಟ್ಕೋಬೋದು. ನೆಕ್ಸ್ಟ್ ನಾನು ತಗೊಂಡೆ ಇದು ಕಿಚನ್ ಸ್ಟೋರೇಜ್ ಕಂಟೈನರ್. ಇದನ್ನ ನೀವು ಕಿಚನ್ಗೂ ಯೂಸ್ ಮಾಡ್ಬೋದು ಅಥವಾ ನಿಮ್ಮ ಫ್ರಿಜ್ಗೂ ಕೂಡ ಯೂಸ್ ಮಾಡ್ಬೋದು. ಫ್ರಿಜ್ಜಲ್ಲಿ ನಿಮಗೆ ಎಲ್ಲ ಒಂದೊಂದಕ್ಕೆ ಹಾಕೊಂಡು ಈ ಥರ ಇಟ್ಬಿಟ್ರೆ ಆರಾಮಾಗಿ ತಗೊಂಡು ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಟೋಟಲ್ ಇದರಲ್ಲಿ 6 ಇದೆ ಈ ಥರ ಒಂದೊಂದು ಬಾಕ್ಸಲ್ಲಿ. ಸೊ ಅದರಿಂದ ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಟೋಟಲ್ ಇದು ನಾನು 2 ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇದು ರೋಟಿ ಬಾಕ್ಸ್. ನೀವು ಚಪಾತಿ ಏನಾದರೂ ಮಾಡಿದಾಗ ಇದ್ರಲ್ಲಿ ಹಾಕಿಟ್ಕೊಂಡೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕಿಂತ ಮತ್ತೆ ಕಿಚನಲ್ಲಿ ಈ ಥರದ ವುಡನ್ದೆಲ್ಲ ಇಟ್ಟರೆ ಕಿಚನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇಲ್ಲಿ ನೋಡ್ಬೋದು ನೀವು ಒಂದು ಟೀ ಥರ ಕೂಡ ಇದೆ. ಸೊ ನನಗೆ ಇದ್ರ ಕ್ವಾಲಿಟಿ ತುಂಬ ಇಷ್ಟ ಆಯಿತು. ನನಗೆ ಈ ಥರ ವುಡನ್ ಬಾಕ್ಸ್ಗಳು ಆ ಥರದ್ದೆಲ್ಲ ಅಂದರೆ ತುಂಬ ಇಷ್ಟ ಆಗುತ್ತೆ. ನೋಡಿದೆ ತುಂಬ ಕ್ಯೂಟಾಗಿ ಅನಿಸ್ತು ನನಗೆ. ಸೊ ಅದಕ್ಕೆ ಇದನ್ನ ತಗೊಂಡೆ. ಹಾಗೆ ಚಪಾತಿ ನಾವು 3 ಜನ ಇರೋದಲ್ವಾ, ಸೊ ನಮಗೆ ಸಾಕಾಗುತ್ತೆ. ನೆಕ್ಸ್ಟ್ ಬಂದು ಇದು ವುಡನ್ದು. ಇದು ಸೊ ಈ ಕ್ಲೋಸ್ ಮಾಡೋಕ್ಕೆ ನಿಮಗೆ ಈ ಥರ ಬರುತ್ತೆ. ಇದು ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಲುಕ್ ತುಂಬ ಚೆನ್ನಾಗಿದೆ. ಮತ್ತು ಇದರಲ್ಲಿ ನಿಮಗೆ ಸರ್ವ್ ಮಾಡೋಕ್ಕೂ ಕೂಡ ಈ ಥರದ್ದು ಕೊಡ್ತಾರೆ. ಸೊ ಇದರಲ್ಲಿ ತೆಗೆದು ಸರ್ವ್ ಮಾಡ್ಬೋದು. ನೀವು ಚಪಾತಿ, ರೋಟಿ, ಸೊ ಏನು ಬೇಕಾದರೂ ಹಾಕಿಡ್ಬೋದು. ಇದರಲ್ಲಿ ಚೆನ್ನಾಗಿ ಅನಿಸುತ್ತೆ. ಮತ್ತು ಯಾರಾದರೂ ಮನೆಗೆ ಬಂದಾಗ
ಮಾಡಿದಾಗ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಸರ್ವ್ ಮಾಡಿದ್ರೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ನೆಕ್ಸ್ಟ್ ಬಂದು ಇದು ವುಡನ್ ಸ್ಪೈಸ್ ಬಾಕ್ಸ್. ಈ ತರ ನಾನು ಎಷ್ಟೊಂದು ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ಮತ್ತೆ ಟಿವಿದು ಕುಕಿಂಗ್ ಏನ್ ಬರುತ್ತೆ ಅದ್ರಲ್ಲಿ ನೋಡ್ತಾ ಇದ್ದೆ, ತಗೊಬೇಕಂತ ಇತ್ತು. ಸೊ ಫೈನಲಿ ತಗೊಂಡಾಯ್ತು. ಇದರಲ್ಲಿ ಈ ತರ ಬರುತ್ತೆ, ನೀವು ಎಷ್ಟೊಂದು ಸ್ಪೈಸ್ಗಳನ್ನ ಹಾಕಿ ಇಟ್ಕೋಬಹುದು ಇದರಲ್ಲಿ. ಸೊ ಟೋಟಲ್ ನಿಮಗೆ 12 ಬರುತ್ತೆ, 12 ಸ್ಪೈಸ್ಗಳು ಮತ್ತು 12 ಥರದ್ದು ನೀವು ಮಸಾಲ ಪುಡಿ ಸ್ಪೈಸ್ಗಳು ಏನು ಬರುತ್ತೆ ಅದನ್ನು ಹಾಕಿ ಇಟ್ಕೋಬೋದು. ಇದ್ರದ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಕ್ಲೋಸ್ ಮಾಡಿ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದು ಗ್ಲಾಸಲ್ಲಿ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಸೊ ಲಾಕ್ ಮಾಡೋಕ್ಕೂ ಕೂಡ ಅಷ್ಟೇ, ಇದು ತುಂಬ ಲಾಕ್ ಮಾಡೋಕ್ಕೂ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಈ ಥರ ಲಾಕ್ ಮಾಡಿಕೊಂಡ್ರೆ ಆಯಿತು ನಿಮಗೆ. ಸೊ ನೆಕ್ಸ್ಟ್ ಬಂದು ಇದು ನೈಫ್ ಸೆಟ್ಟು ತುಂಬ ಜನ ಕೇಳ್ತಾ ಇದ್ದೀರಾ ನೈಫ್ ಸೆಟ್ ಎಲ್ಲ ಎಲ್ಲಿ ಚೆನ್ನಾಗಿರುತ್ತೆ ಅಂತ, ಮತ್ತು ನೋಡೋಕ್ಕೂ ಚೆನ್ನಾಗಿರಬೇಕು ನಮಗೆ ಅಂತ. ಸೊ ಇದು ನಾನು ವಾರಿಲೇ ತೊಗೊಂಡಿದ್ದು. ಸೊ ನೋಡಿ ಈ ಥರ ಬರುತ್ತೆ, ನೋಡೋಕ್ಕೆ ತುಂಬ ಕ್ಯೂಟ್ ಆಗಿದೆ. ಕಲರ್ ನನಗೆ ತುಂಬ ಇಷ್ಟ ಆಯಿತು. ಹಿಡ್ಕೊಡೋದಕ್ಕೂ ಕೂಡ ಅಷ್ಟೇ, ಗ್ರಿಪ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಇದು ಟೋಟಲ್ ನಿಮಗೆ 1 2 3 4 5 6 ಬರುತ್ತೆ. ಒಂದು ದೊಡ್ಡದು ಬರುತ್ತೆ, ಒಂದು ಅದಕ್ಕಿಂತ ಚಿಕ್ಕದು, ಒಂದು ಸಿಸರ್ ಬರುತ್ತೆ. ಹಾಗೆಯೇ ನಿಮಗೆ ಸೌತೆಕಾಯಿ ಏನಾದರೂ ಇದು ಮಾಡೋಕ್ಕೆ ಪೀಲ್ ಮಾಡೋಕ್ಕೆ, ಅದ್ರ ಜೊತೆಗೆ ಒಂದು ಸ್ಮಾಲ್ ಕೂಡ ಬರುತ್ತೆ. ಇದು ಒಂದು ಸೆಟ್ ಫುಲ್ಲು. ಸೊ ಇಷ್ಟು ನಾನು ನಮ್ಮನೆ ಕಿಚನ್ಗೆ ಹೊಸದಾಗಿ ತೊಗೊಂಡಿರೋಂಥ ಸಾಮಾನುಗಳು. ಕಿಚನಲ್ಲಿ ಸ್ವಲ್ಪ ಹೊಸದಾಗಿ ಏನಾದ್ರು ತೊಗೋಬೇಕಂತ ಅನ್ಕೋತಾ ಇದ್ದೆ. ತುಂಬ ದಿನ ಆಗಿತ್ತು, ಇನ್ನು ನಾನು ಕಿಚನ್ಗೆ ಅಂತ ಶಾಪಿಂಗ್ ಮಾಡಿರಲಿಲ್ಲ. ಸೊ ನೋಡಿದೆ ಎಲ್ಲಿ ಚೆನ್ನಾಗಿರುತ್ತೆ ಅಂತ. ಸೊ ವಾರಿ ನನಗೆ ಬೆಸ್ಟ್ ಅಂತ ಅನಿಸ್ತು. ಪ್ರಾಡಕ್ಟ್ಸ್ ಲಿಂಕ್ಸ್ ಎಲ್ಲ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನೀವು ಕೂಡ ವಾರಿ ವೆಬ್ಸೈಟಲ್ಲಿ ಚೆಕ್ ಮಾಡಿ, ತುಂಬ ಒಳ್ಳೆ ಪ್ರಾಡಕ್ಟ್ಸ್ ನಿಮಗೆ ಸಿಗುತ್ತೆ. ನಿಮ್ಮದು ಡೆಕೋರೇಷನ್ಗಾಗಿರ್ಬೋದು, ಕಿಚನ್ಗಾಗಿರ್ಬೋದು, ಸೊ ಫ್ಲೋರ್ ಮ್ಯಾಟ್ಸು, ಬೆಡ್ಶೀಟು, ಈ ಥರ ಎಲ್ಲ ವೆರೈಟಿ ನಿಮಗೆ ಸಿಗುತ್ತೆ. ಜಿಯೋ ಎಷ್ಟು ಇದು ಅಂದರೆ ವೀಕೆಂಡ್ ಬಂದ್ಬಿಟ್ರೆ ಏನಾದ್ರು ನೋಡ್ತಾ ಕೂತಿರ್ತೇನೆ, ಅವ್ನ ಪಕ್ಕನೇ ಕೂತ್ಕೋಬೇಕಂತೆ. ನಾನು ಎದ್ದು ಬರಕ್ಕೆ ಬಿಡ್ತಾ ಇಲ್ಲ, ಮಸಾಜ್ ಮಾಡ್ತಾನಂತೆ ನನಗೆ. ಇಲ್ಲ ಅವೆಂಜರ್ಸ್ ಅಸೆಂಬಲ್ ಮಾಡಿಸೋನಂತೆ, ತೋರಿಸ್ತೀನಿ. ಮಸಾಜ್ ಮಾಡ್ತೀನಿ ಕೂತ್ಕೊಮಮ್ಮ, ಅದು ಮಾಡ್ತೀನಿ ಮಮ್ಮ, ಇದು ಮಾಡ್ತೀನಿ ಮಮ್ಮ ಅಂತ. ಏನು ಮಾಡ್ತೀಯ ನನಗೆ ಮಸಾಜ್? ಅವನು ಅಸೆಂಬಲ್ ತೋರಿಸ್ಬಿಡ್ಬೇಕು ಇವಾಗ. ನೋಡಿ ಇಲ್ಲ ಅಸೆಂಬಲ್ ಮಾಡಿಸಿದೆ, ನೋಡಿದ್ರ ಅಲ್ಲಿ ಅಸೆಂಬಲ್ ಹೆಂಗೆ ಮಾಡಿದ್ದಾನೆ. ಎಲ್ಲ ಅವೆಂಜರ್ಸು ಅಲ್ಲಿ ನಿಲ್ಲಿಸಿದ್ದಾನೆ. ನಾವು ಯಾವುದೋ ಒಂದು ವೆನಮ್ ಬಂದ್ಬಿಟ್ಟಿದೆ, ವೆನಮ್ ವಿಲನ್ನು. ಬಟ್ ಅವನ ಮೂವಿಲಿ ಅವ್ನು ಹೀರೋ ಅಲ್ವಾ, ಅದಕ್ಕೆ ಅಲ್ಲಿ ಕೂಡಿಸಿರೋದು ಅವನು. ಸೊ ನಾವು ಯಾವುದೋ ಒಂದು ಕೊರಿಯನ್ ಸೀರೀಸ್ ನೋಡ್ತಾ ಇದ್ವಿ. ಚಂದು ರಿಲ್ಯಾಕ್ಸ್ ಮಾಡ್ತಿದ್ದಾರೆ, ರಿಲ್ಯಾಕ್ಸ್. ಸೊ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು, ಕೆಳಗಡೆ ಬಂದು ಕೆಲಸ ಆಯಿತು ಮಾಡ್ತಾ ಇದ್ದರೆ ಒಂದು ವೀಡಿಯೋ ಹಾಕಬೇಕಿತ್ತು. ಈ ವಾರ ನನಗೆ ಸರಿಯಾಗಿ ಹಾಕೋ ದಿನಗಳಿಗೆ ಹಾಕೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ವೀಡಿಯೋ ಪಬ್ಲಿಷ್ ಮಾಡಬೇಕಿತ್ತು. ಸೊ ನೆಕ್ಸ್ಟ್ ಸ್ಕೆಡ್ಯೂಲ್ ಮಾಡಿದ್ದೀನಿ, ನನಗೆ ಟೈಮಿಂಗ್ಸ್ ಇದೆ, ಆದರೆ ನಾನು ಸ್ಕೆಡ್ಯೂಲ್ ಮಾಡಿ ಇಟ್ಟೆ. ಇವಾಗ ಜಿಯನ್ ಮತ್ತು ಚಂದು ಇನ್ನೂ ಮಲಗಿದ್ದಾರೆ, ಎಪ್ಪಿಸ್ಕೊಂಡು ಹೊರಗಡೆ ಕರ್ಕೊಂಡು ಹೋಗಬೇಕು. ನಾಳೆ ಫೆಸ್ಟಿವಲ್ಗೆಲ್ಲ ತರಬೇಕಲ್ಲ. ನೋಡಿ ಒಬ್ಬ ಸ್ಟೈಲಾಗಿ ಫುಲ್ ಕಾಲ ಮೇಲೆ ಕಾಲು ಹಾಕ್ಕೊಂಡು, ಚಂದು ಈ ಥರ. ಚಂದು 6:30 ಆಯಿತು. ಏನೋ ತಿಂದಿಲ್ಲ, ಹೊಟ್ಟೆ ಸಿಗ್ತಾ ಇದೆ ನನಗೆ. ಹೊಟ್ಟೆ ಸಿಗ್ತಾ ಇದ್ದೆ. ನೋಡಿ ಇಬ್ರು. ಬೇಬೋ ಬೇಬಾ. ಅವನು ಎಪ್ಸೋದು ತುಂಬ ಕಷ್ಟ, ಮಲಗಿಸೋದು ಕಷ್ಟ, ಎಪ್ಸೋದು ಕಷ್ಟ. ಫ್ರೆಂಡ್ಸ್, ಏನಂದರೆ ಹಬ್ಬ ಆಯ್ತಲ್ವ, ಅದಕ್ಕೆ ಮನೆಗೆ ಸ್ವಲ್ಪ ಹೂವು ಇದೆಲ್ಲ ತೊಗೊಂಬರ್ಬೇಕಿತ್ತು, ತೋರಣ ಕಟ್ಟೋದಕ್ಕೆ, ಅದಕ್ಕೆಲ್ಲ. ಸೊ ವೆಜಿಟೇಬಲ್ಸ್ ಕೂಡ ತರಬೇಕಿತ್ತು. ನಾವು ಯಾವಾಗಲೂ ವೀಕೆಂಡ್ಸಲ್ಲಿ ವೆಜಿಟೇಬಲ್ಸ್ ತಂದು ಇಟ್ಕೊತೀವಿ. ಅದಕ್ಕೆ ಗಾಡೀಲಿ ಹೋಗಿ ಬರೋಣ ಸುಮ್ಮನೆ ಅಂದ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ವಿ. ಸೊ 3 ಜನನೂ ಗಾಡೀಲಿ ಹೋದಾಗ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತೀವಿ. ಇಲ್ಲಿ ಬಂದರು ಚಂದನೇ ಹೆಲ್ಮೆಟ್ ಮರ್ತ್ಕೊಂಡ್ಬಿಟ್ಟಿದ್ರು. ಸೊ ಮತ್ತೆ ಓಪನ್ ಮಾಡಿ ಹಾಕೊತಾ ಇದ್ದಾರೆ. ಸೊ ಗಾಡೀಲಿ ಹೋಗೋದು ಅಂದರೆ ನನಗೆ ಜೀವಿಗೆ ಇಬ್ಬರಿಗೂ ತುಂಬ ಇಷ್ಟ. ಜೀವಿಗಂತೂ ಸಖತ್ ಇಷ್ಟ ಗಾಡೀಲಿ ಹೋಗೋದು. ಅವ್ನಿಗೆ ಎಲ್ಲೇ ಹೋದರೂ ಗಾಡೀಲಿ ಹೋಗೋಣ ಕಾರ್ ಬೇಡ ಅಂತ ಹೇಳ್ತಾ ಇರ್ತಾನೆ. ಸೊ ಅವ್ನಿಗೆ 2 ವೀಲರಲ್ಲಿ ಹೋಗೋದು ಅಂದರೆ ಒಂಥರ ಖುಷಿ, ಏಕೆಂದರೆ ಮುಂದೆ ನಿಂತ್ಕೊಂಡು ಅದು ಇದು ಹೇಳ್ಕೊಂಡು ಬರುತ್ತೆ. ಸೊ ಹೊರಡ್ವಿ. ಈವ್ನಿಂಗು 2 ವೀಲರಲ್ಲಿ ಹೋಗೋದಕ್ಕೆ ಚೆನ್ನಾಗಿರುತ್ತೆ, ಏಕೆಂದರೆ ವೆದರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಈವ್ನಿಂಗ್ ಟೈಮಲ್ಲಿ ಮಧ್ಯಾಹ್ನ ಎಲ್ಲ ಫುಲ್ ಬಿಸಿಲಿರುತ್ತೆ, ಬಟ್ ಈವ್ನಿಂಗ್ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್,
ಸೊ ಹೋಗಿದ್ವಲ್ಲ ಎಲ್ಲ ತಗೊಂಡ್ ಬಂದಿದ್ದಾಯ್ತು ಹಬ್ಬಕ್ಕೆ ಪ್ರಿಪ್ರೇಷನ್ಗೆ. ಸೊ ಆಯ್ತು ಸಿನಿಮಾ ಆಯ್ತು, ಪಾಪ್ಕಾರ್ನ್ ತಗೊಂಡ್ ಬಂದಿದ್ದಾನೆ ಅವನು. ಸೊ ನಾಳೆ ಹಬ್ಬಕ್ಕೆ ಅಂದ್ಬಿಟ್ಟು ಇವೆಲ್ಲ ತಗೊಂಡ್ ಬಂದ್ವಿ, ಗಾಡಿ ಹೋಗಿದ್ವಿ, ಅದಕ್ಕೆ ಕೂಲೆಲ್ಲ ಹಿಂಗಾಗಿದೆ. ಇವೆಲ್ಲ ಒಂದೇ ಗಾಡಿಲಿ ಇಟ್ಕೊಂಡ್ಬರ್ಸಲ್ಲ ಅಂದ್ರೆ ವೆಜಿಟೇಬಲ್ಸ್ ಎಲ್ಲ ಅಲ್ಲೇ ತಗೊಂಡ್ ಬಂದ್ವಿ. ಗಾಡಿ ಇವನ್ನ ಕರ್ಕೊಂಡು ಇನ್ನು ಒಂದು ಬಲೂನ್ ಬೇರೆ ಇಟ್ಕೊಬಿಟ್ಟು ಆ ಬಲೂನ್ ಜೊತೆಗೆ ವೆಜಿಟೇಬಲ್ಸ್ ಇದೆಲ್ಲ ಇಟ್ಕೊಂಡು ಬರೋಷ್ಟು ಸಾಕಾಯ್ತು. ಪಾಪ್ಕಾರ್ನ್. ಸೊ ನಮ್ಮ ಮನೆ ಸರ್ರು ಅವ್ರು ಮೂವಿ ನೋಡ್ಬೇಕು ಅಂದ್ರೆ ಥಿಯೇಟರ್ಗೆ ಹೋಗಿಲ್ವಂತೆ ಅಷ್ಟು ದಿನದಿಂದ, ಅದಕ್ಕೆ ಇವತ್ತು ಮನೇಲೆ ಥಿಯೇಟರ್ ಮಾಡ್ಕೊಂಡು ಏನ್ ಚಂದು ಥಿಯೇಟರ್ ತರ ಮನೇಲಿ ಮೂವಿ ನೋಡ್ಬೇಕು, ಪಾಪ್ಕಾರ್ನ್ ನೀನ್ ಮಾಡ್ಲೇಬೇಕು ಅಂತ ಮಾಡಿಸ್ಕೊಂಡು. ಸೊ ಅಂಗಡಿಯಿಂದ ಬಂದ್ಮೇಲೆ ಮೂವಿ ನೋಡ್ಕೊಂಡು ನೋಡಿ ಎಷ್ಟು ಗಲಾಟೆ ಮಾಡ್ತಾನೆ, ಬ್ಲಾಗ್ ಮಾಡಕ್ ಬಿಡ್ತಾನೆ ಅವನು. ಮೂವಿ ನೋಡ್ಕೊಂಡು ಕುತ್ಕೊಂಡಿದ್ವಿ, ಯಾವ್ದು ಅರ್ಜುನ್ ಸರ್ಜಾದು. ಸೊ ಅದಾದ್ಮೇಲೆ ಇವಾಗ ಮಲ್ಕೊಳ್ಳೋಣ ಅಂತ ಬಂದ್ವಿ. ಈ ಸಾರ್ಗೆ ನಿದ್ರೆ ಅದು ಕಣ್ಣು ಏನು ಕಾಣಿಸ್ತಾನೆ ಇಲ್ಲ, ಹೆಂಗ್ ಕುಳಿತಿದ್ದಾರೆ. ಪಾಪ್ಕಾರ್ನ್ ಬೇಕು ಅಂತ ಮಾಡ್ಕೊಬಿಟ್ಟು ಏನು ತಿಂದಿಲ್ಲ. ಎಲ್ಲ ಬೇಕು ಬೇಕು ಅಂತ ಹೇಳೋದು, ಬಟ್ ಏನು ತಿನ್ನೋದಿಲ್ಲ. ಚಂದು ಅಂತೂ ಬಿಸಿ ಬಿಸಿ ಬಿಸಿ. ರಿಲೀಸ್ ಇತ್ತು, ಸೊ ಚೆನ್ನಾಗಿ ನಡೀತಿದ್ಯಾ ಅಂತ ಮಾನಿಟರ್ ಮಾಡ್ತಾರೆ.